असतो मा सद्गमय तमसो मा ज्योतिर्गमय मृत्योर्मामृताङ्गमय। ओम शांति शांति शांति। ದಂಡೋತ್ ಶ್ರೀ ಚಕ್ರಧರ, ದಂಡೋತ್ ವಾರ್ಷಿಕ ಬಂಧು, ದಂಡೋತ್ ಸಕಲ ಸ್ಥಾನ ವಾರ್ಷಿಕ ಭಿಕ್ಷು. ನಾನು ಈಗ ಜೀವಿಗಳು ಮತ್ತು ಮನುಷ್ಯನಲ್ಲಿ ಇರುವ ವ್ಯತ್ಯಾಸ ಮತ್ತು ಮನುಷ್ಯನು ಮಾತ್ರ ಜೀವ ರೂಪದಲ್ಲಿ ತನ್ನ ಚೈತನ್ಯದ ಮೇಲೆ ಅಧಿಕಾರವನ್ನು ಚಲಾಯಿಸಿ ಚೈತನ್ಯವನ್ನು ತನ್ನ ಸ್ವಾಧೀನವಾಗಿ ಮಾಡಿಕೊಂಡು ಅವನು ಚೈತನ್ಯದೊಂದಿಗೆ ಮೋಕ್ಷವನ್ನು ಹೊಂದಲು ಯೋಗ್ಯವನಾಗಿದ್ದಾನೆ. ಇದು ಒಬ್ಬ ವೈರಾಗ್ಯ ಪುರುಷನಿಗೆ ಮಾತ್ರ ಸಾಧ್ಯ. ಬೇರೆ ಜೀವಿ ಜಂತುಗಳಿಗೆ, ಬೇರೆ ಪ್ರಾಣಿಗಳಿಗೆ ಇದು ಸಾಧ್ಯ ಇಲ್ಲ. ಏಕೆಂದರೆ ಆ ಜೀವಿಗಳು ಸಾಧನೆಯನ್ನು ಮಾಡಲು ಅಶಕ್ತವಾಗಿದ್ದಾರೆ. ಯಾವ ಮನುಷ್ಯನು ಪೂರ್ಣ ರೂಪವಾಗಿ ಪೂರ್ಣ ಇಂದ್ರಿಯಗಳಿಂದ ಅವಯವಗಳಿಂದ ಯುಕ್ತನಾಗಿದ್ದಾನೋ ಅವನು ಇಂದ್ರಿಯ ಧರ್ಮವನ್ನು ಪಾತಾಳಕ್ಕೆ ತೆಗೆದುಕೊಂಡು ಹೋಗಿ ತನ್ನ ಸ್ವಧರ್ಮವಾದ ಪರಮೇಶ್ವರ ಧರ್ಮವನ್ನು ಸೇರಲು ಅವನು ತನ್ನ ಆತ್ಮದೊಂದಿಗೆ, ಆತ್ಮ ಚೈತನ್ಯದೊಂದಿಗೆ ಹರಿಸಾಹಸವನ್ನು ಮಾಡಿ ಅವನು ಚೈತನ್ಯ ಮಾಯವನ್ನು ಈ ಪ್ರಪಂಚ ರೂಪದಿಂದ ಪರಮೇಶ್ವರನ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ. ಇದಕ್ಕೆ ಸರ್ವಾಧಿಕಾರ ಎನ್ನುತ್ತಾರೆ. ಮನುಷ್ಯ ಸರ್ವಾಧಿಕಾರಿಯಾಗಿದ್ದಾನೆ. ಮನುಷ್ಯನಿಗೆ ತನ್ನ ಆತ್ಮದ ಮೇಲೆ ಪೂರ್ತಿಯಾಗಿ ಅಧಿಕಾರ ಇದೆ. ಮನುಷ್ಯನು ಪೂರ್ಣ ರೂಪವಾಗಿ ವೈರಾಗ್ಯ ಹೊಂದಲು ಸಾಧ್ಯ ಇದೆ. ಅವಯವಹೀನಯುಕ್ತ ವ್ಯಕ್ತಿಗಳಾದ ಕುರುಡರು, ಕುಂಟರು, ಹುಚ್ಚರು, ಮೂಕರು ಇವರು ತಮ್ಮ ಚೈತನ್ಯ ಶಕ್ತಿಯ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯ ಇಲ್ಲ. ಅವರು ಅದರ ಮೇಲೆ ತಮ್ಮ ಆಧಿಪತ್ಯವನ್ನು ಸಾರಲು ಸಾಧ್ಯವಿಲ್ಲ. ಯಾವ ಪುರುಷನು ಶಕ್ತಿ ಸಾಮರ್ಥ್ಯದಿಂದ ಕೂಡಿದ್ದಾನೋ, ಯಾವನು ಪೂರ್ಣ ಬ್ರಹ್ಮಚಾರಿಯಾಗಿ ತನ್ನ ಇಂದ್ರಿಯ ನಿಗ್ರಹವನ್ನು ಮಾಡುತ್ತಾನೋ ಅಂಥ ವ್ಯಕ್ತಿಯಿಂದ ಮಾತ್ರ ಈ ತನ್ನ ಸ್ವಧರ್ಮ ಅಂದರೆ ಜೀವಧರ್ಮ, ಪರಮೇಶ್ವರ ಧರ್ಮವನ್ನು ಸಾಧಿಸಲು ಬರುತ್ತದೆ. ತನ್ನ ಜೀವಧರ್ಮ, ಪರಮೇಶ್ವರ ಧರ್ಮ ಸಾಧಿಸಬೇಕಾದರೆ ಆ ವ್ಯಕ್ತಿ ಮೊದಲು ಈ ಚೈತನ್ಯ ಮಾಯೆಯಿಂದ ಹೊರಗೆ ಬರಬೇಕು. ಚೈತನ್ಯ ಮಾಯೆಯಿಂದ ಮೇಲೆ ಏಳಬೇಕು. ಪರಧರ್ಮ ಆರಂಭವಾಗುವುದು ಚೈತನ್ಯದ ಮೇಲೆ, ಚೈತನ್ಯದ ಕೆಳಗೆ ಅಲ್ಲ. ಯಾರು ಈ ಪಂಚೇಂದ್ರಿಯಗಳ ರುಚಿ, ಗಂಧ, ರಸ, ಸ್ಪರ್ಶ ಇವುಗಳಲ್ಲಿ ಇರುತ್ತಾರೋ ಅವರು ಈ ಚೈತನ್ಯ ಅಧೀನದಲ್ಲಿರುತ್ತಾರೆ. ಅಂಥವರು ಈ ಚೈತನ್ಯದ ಮೇಲೆ ಹೋಗಲು ಸಾಧ್ಯವಿಲ್ಲ. ಯಾರು ವೀರರೋ ಧೀರರೋ ತಮ್ಮ ಇಂದ್ರಿಯಗಳನ್ನು ನಿಗ್ರಹದಲ್ಲಿ ಇಟ್ಟುಕೊಂಡು ಸದಾ ಅಂತರ್ಮುಖವಾಗಿ ಆ ಪರಮೇಶ್ವರ ಧ್ಯಾನದಲ್ಲಿ ಇರುತ್ತಾರೋ, ಆ ಪರಮೇಶ್ವರನ ಜೊತೆ ಅನ್ಯೋನ್ಯ ಸಂಬಂಧವನ್ನು ಬೆಳೆಸುತ್ತಾರೋ ಅಂತಹ ವ್ಯಕ್ತಿಗಳು ಪರಮೇಶ್ವರನ ಸನ್ನಿಧಿಯಲ್ಲಿ ಇರುತ್ತಾರೆ. ಅಂಥ ವ್ಯಕ್ತಿಗಳಿಗೆ ಮಾತ್ರ ಮೋಕ್ಷ ಸಿಗುತ್ತದೆ. ಬೇರೆಯವರಿಗೆ ಅದು